ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆಗಿರುವ ತಮಿಳಿನ ಯೂತ್ ಅನ್ನೋ ಸೂಪರ್ ಹಿಟ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒಂದನೇ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಪ್ರವೀಣ 11ನೇ ತರಗತಿ ಓದ್ತಾ ಇರ್ತಾನೆ. ಅವನಿಗೆ ಲವ್ ಮಾಡೋದು ಇಷ್ಟ ಇರುತ್ತೆ, ಆದ್ರೆ ಯಾವ ಹುಡುಗಿನೂ ಅವನ್ನ ನೋಡ್ತಾ ಇರಲ್ಲ. ಹೀಗಿದ್ದಾಗ ಪ್ರವೀಣ ಏನ್ ಮಾಡ್ತಾನೆ, ಯಾವ ಹುಡುಗಿನ ಲವ್ ಮಾಡ್ತಾನೆ. ಲವ್ ಮಾಡಿದ್ಮೇಲೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಕಡೆಗೆ ಪ್ರವೀಣನ ಲವ್ ಲೈಫ್, ಹೈಸ್ಕೂಲ್ ಲೈಫ್ ಏನಾಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿ ಶುರು ಆಗೋದು 2014ರಲ್ಲಿ. ನಮಗೆ ಈ ಕಥೆಯ ನಾಯಕ ಪ್ರವೀಣನ ತಾಯಿ ಸರೋಜನ ತೋರಿಸ್ತಾರೆ. ಸರೋಜ ಬೆಳಿಗ್ಗೆ ಬೇಗ ಎದ್ದು ದೇವರಿಗೆ ಪೂಜೆ ಮಾಡಿ ನಿಂಬೆ ಹಣ್ಣಿಂದ ಜ್ಯೂಸ್ ಮಾಡ್ಕೊಂಡು ಬಂದು ಪ್ರವೀಣಗೆ ಕೊಡ್ತಾಳೆ. ಯಾಕಂದ್ರೆ ಅವತ್ತು ಪ್ರವೀಣನ 10ನೇ ತರಗತಿ ರಿಸಲ್ಟ್ ಇರುತ್ತೆ ಅದಕ್ಕೆ. ಆದ್ರೆ ಬೆಳಗಿನ ಜಾವ 4:15 ಆಗಿದ್ರಿಂದ ಪ್ರವೀಣ ಜ್ಯೂಸ್ ಕುಡಿಯಲ್ಲ. ಸರೋಜಾಗೆ ಪ್ರವೀಣ ಅಂದ್ರೆ ತುಂಬಾ ಇಷ್ಟ. ಪ್ರವೀಣ ಚೆನ್ನಾಗಿ ಓದ್ದೇ ಇದ್ರು ಅವಳು ಅವನಿಗೆ ಬೈತಾ ಇರಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾಳೆ. ಇವಾಗ ಸರೋಜ ಜ್ಯೂಸ್ ತಗೊಂಡೋಗಿ ಅವಳ ಗಂಡ ಉನ್ನಿಕೃಷ್ಣನ್ಗೆ ಕೊಡ್ತಾಳೆ. ಉನ್ನಿಕೃಷ್ಣನ್ ಕೂಡ ಅದನ್ನ ಕುಡಿಯಲ್ಲ, ಯಾಕೆಂದ್ರೆ ಅವನಿಗೆ ಪ್ರವೀಣನ ಕಂಡ್ರೆ ಆಗ್ತಾ ಇರಲ್ಲ. ಯಾವಾಗ್ಲೂ ಪ್ರವೀಣಗೆ ಬೈತಾನೆ ಇರ್ತಾರೆ. ಆದ್ರೆ ಉನ್ನಿಕೃಷ್ಣನ್ಗೆ ಸರೋಜ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಇಬ್ರು ಪ್ರೀತಿ ಮಾಡಿನೇ ಮದುವೆ ಆಗಿರ್ತಾರೆ. ಇದು ನಮ್ ಪ್ರವೀಣನ ಫ್ಯಾಮಿಲಿ ಕತೆ. ಅವತ್ತು ರಿಸಲ್ಟ್ ಇದ್ದ ಕಾರಣ ಸರೋಜ ಪ್ರವೀಣನ ಕರ್ಕೊಂಡು ಸೈಬರ್ಗೆ ಹೋಗ್ತಾಳೆ. ತುಂಬಾ ಜನ ಇದ್ರು, ನುಕ್ಕೊಂಡೋಗಿ ಪ್ರವೀಣನ ಮಾರ್ಕ್ ಶೀಟ್ ತಗೊಂಡು ಈಚೆ ಬರ್ತಾಳೆ. ನೋಡಿದ್ರೆ ಅಣ್ತಮ್ಮ ಎಲ್ಲದ್ರಲ್ಲೂ ಜಸ್ಟ್ ಪಾಸ್ ಆಗಿರ್ತಾನೆ. ಅದನ್ನ ನೋಡಿ ಸರೋಜ ತುಂಬಾ ಖುಷಿ ಆಗೋಗ್ತಾಳೆ. ಉನ್ನಿಕೃಷ್ಣನ್ ಬೇಕರಿ ನಡೆಸ್ತಾ ಇರ್ತಾನೆ. ಪ್ರವೀಣ ಪಾಸ್ ಆಗಲ್ಲ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಸರೋಜ ಪ್ರವೀಣನ ಕರ್ಕೊಂಡು ಬೇಕರಿ ಹತ್ರ ಹೋಗಿ ಪ್ರವೀಣ ಪಾಸ್ ಆಗಿರೋ ವಿಷಯ ಹೇಳ್ತಾಳೆ. 11ನೇ ತರಗತಿಗೆ ಯಾವ ಸ್ಕೂಲ್ಗೆ ಸೇರಿಸೋಣ ಅಂದ್ರೆ ಉನ್ನಿಕೃಷ್ಣನ್ ಅವ್ನು ಓದಿದ್ದು ಸಾಕು, ನಾಳೆಯಿಂದ ಬೇಕರಿಗೆ ಕಳಿಸು ಅಂತಾನೆ. ಆದ್ರೆ ಸರೋಜ ಕಳಿಸಲ್ಲ ಅಂತಾಳೆ. ಅದಕ್ಕೆ ಉನ್ನಿಕೃಷ್ಣ ನಾನ್ ಫೀಸ್ ಕಟ್ಟಲ್ಲ ಅಂತಾನೆ. ಅದಕ್ಕೆ ಸರೋಜ ನಾನೇ ಫೀಸ್ ಕಟ್ತೀನಿ ಅಂತಾಳೆ. ಅಂದ್ರೆ ಅವಳು ಚಿನ್ನ ಅಡ ಇಟ್ಟು ಫೀಸ್ ಕಟ್ಟೋಕೆ ಪ್ಲಾನ್ ಮಾಡಿರ್ತಾಳೆ. ಅದೇ ರೀತಿ ಪ್ರವೀಣನ ಕರ್ಕೊಂಡು ಅವನು 10ನೇ ತರಗತಿ ಓದಿದ ಸ್ಕೂಲ್ಗೆನೆ ಕರ್ಕೊಂಡು ಹೋಗ್ತಾಳೆ. ತಮಿಳುನಾಡಲ್ಲಿ ಫಸ್ಟ್ PUC ಸೆಕೆಂಡ್ PUC ಇರಲ್ಲ, 11th 12th ಅಂತ ಇರುತ್ತೆ. ಅಂದ್ರೆ ಅದು ಕೂಡ ಸ್ಕೂಲ್ ರೀತಿನೇ. ಸೊ ಪ್ರವೀಣನ ಅವನು ಓದಿದ ಸ್ಕೂಲ್ಗೆನೆ ಸೇರ್ಸೋಕೆ ಸರೋಜ ಹೋದ್ರೆ ಪ್ರಿನ್ಸಿಪಲ್ ಆಗಲ್ಲ ಅಂತಾರೆ. ಯಾಕಂದ್ರೆ ಪ್ರವೀಣ ಅಷ್ಟು ಕಿತಾಪತಿ ಮಾಡಿರ್ತಾನೆ. ಕಡೆಗೆ ಸರೋಜ ವಿಷ ಕುಡ್ದು ಸಾಯ್ತೀನಿ ಅಂತ ಡೌ ಮಾಡಿ ಪ್ರವೀಣನ ಸ್ಕೂಲ್ಗೆ ಸೇರಿಸ್ತಾಳೆ. ಉನ್ನಿಕೃಷ್ಣನ್ ಸರೋಜ ಅಡ ಇಟ್ಟಿದ್ದ ಚಿನ್ನ ಬಿಡಿಸ್ಕೊಂಡ್ ಬಂದು ವಾಪಸ್ ಕೊಡ್ತಾನೆ. ಅದೇ ಟೈಮ್ಗೆ ಪ್ರವೀಣನ ಫ್ರೆಂಡ್ ಬಬ್ಲು ಬಂದು ಕ್ರಿಕೆಟ್ ಆಡೋಕೆ ಪ್ರವೀಣನ ಕರ್ಕೊಂಡೋಗ್ತಾನೆ. ಪ್ರವೀಣನಿಗೆ 3 ಜನ ಫ್ರೆಂಡ್ಸ್ ಇರ್ತಾರೆ. ಬಬ್ಲು ನೋಡೋಕೆ ಸರಿಯಾಗಿ ದಪ್ಪ ಇರ್ತಾನೆ. ಡೇವಿಡ್ ಇನ್ನೋಸೆಂಟ್ ಚೆನ್ನಾಗಿ ಓದ್ತಾ ಇರ್ತಾನೆ. ಇನ್ನೊಬ್ಬ ಗುಣ ಅಂತ ಅವನು ಸೇಮ್ ಪ್ರವೀಣ್ ತರಾನೆ. ಪ್ರವೀಣ ಕ್ರಿಕೆಟ್ ಆಡೋದು ಬಿಟ್ಟು ಅವನ್ ಲವ್ ಲೈಫ್ ಬಗ್ಗೆ ಹೇಳೋಕೆ ಶುರು ಮಾಡ್ತಾನೆ. ಸ್ಕೂಲಲ್ಲಿ ಒಂದ್ ಹುಡುಗಿ ಹಿಂದೆ ಕ್ಲಾಸ್ ಹುಡುಗರೆಲ್ಲ ಸುತ್ತಾ ಇದ್ರೆ ಆ ಹುಡುಗಿ ಮಾತ್ರ ಪ್ರವೀಣನ ಹಿಂದೆ ತಿರುಗ್ತಾ ಇರ್ತಾಳೆ. ಆದ್ರೆ ಆ ಹುಡುಗಿಯ ಬಸ್ ಬೇರೆ, ಪ್ರವೀಣ ಮನೆಗೆ ಹೋಗೋ ಬಸ್ ಬೇರೆ. ಆದ್ರೆ ಬಸ್ ಅಲ್ಲಿ ಒಂದ್ ಹುಡುಗಿ ಪ್ರವೀಣಗೋಸ್ಕರ ಸೀಟ್ ಇಟ್ಕೊಂಡು ಕೂತಿರ್ತಾಳೆ. ಆದ್ರೆ ಆ ಹುಡುಗಿ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡೋಕೆ ಆಗಲ್ಲ, ಯಾಕಂದ್ರೆ ಪ್ರವೀಣನ ಸ್ಟಾಪ್ ಬೇಗ ಬಂದ್ಬಿಡುತ್ತೆ. ಅಲ್ಲಿಂದ ಹೋದ್ರೆ ಪ್ರಾವಿಷನ್ ಸ್ಟೋರ್ ಹುಡುಗಿ, ಪಕ್ಕದ ಮನೆ ಹುಡುಗಿ, ಹೀಗೆ ತುಂಬಾ ಜನ ಹುಡುಗಿರು ಪ್ರವೀಣನ ಇಷ್ಟ ಪಡ್ತಾ ಇರ್ತಾರೆ. ಅಂತ ಪ್ರವೀಣ ಬಿಲ್ಡಪ್ ತಗೊಳ್ತಾ ಇರ್ತಾನೆ. ಆದ್ರೆ ರಿಯಾಲಿಟಿಯಲ್ಲಿ ಯಾರು ಕೂಡ ಅವನ್ನ ಸರಿಯಾಗಿ ನೋಡ್ತಾನೂ ಇರಲ್ಲ. ಇವನೇ ಅವರಿಂದ ಹೋಗ್ತಾ ಇರ್ತಾನೆ. ಎಲ್ರು ಬೈದು ಬೈದು ಕಳಿಸ್ತಾ ಇರ್ತಾರೆ. ಇದನ್ನೆಲ್ಲ ಹೇಳ್ಕೊಂಡು ಪ್ರವೀಣ 11ನೇ ತರಗತಿಗೆ ಹೊಸ ಹುಡುಗಿರು ಬರ್ತಾರೆ, ಅವಾಗೆಲ್ಲವೂ ಟ್ರೈ ಮಾಡೋಣ ಅಂತ ಹೇಳ್ತಾನೆ. ಹಾಗೆ ಅವನು, ಬಬ್ಲು, ಡೇವಿಡ್, ಗುಣ ಎಲ್ರು ಸ್ಕೂಲ್ಗೆ ಹೋಗೋಕೆ ಶುರು ಮಾಡ್ತಾರೆ. 4 ಜನ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಸೈಬರ್ಗೆ ಹೋಗಿ ವಿಡಿಯೋಸ್ ಕೂಡ ನೋಡ್ತಾ ಇರ್ತಾರೆ. ಹೀಗೆ ಒಂದಿನ ಕ್ಲಾಸ್ ಅಲ್ಲಿ ಕೂತಿದ್ದಾಗ ಟೀಚರ್ ಕ್ವಶನ್ ಕೇಳ್ತಾರೆ. ಅವಾಗ ಕನಗವಲ್ಲಿ ಅನ್ನೋ ಹುಡುಗಿ ಆನ್ಸರ್ ಮಾಡ್ತಾಳೆ. ಅದು ಸಾಕಾಗಲ್ಲ ಅಂತ ಹೋಮ್ವರ್ಕ್ ಚೆಕ್ ಮಾಡಿ ಅಂತ ಹೇಳ್ಬಿಡ್ತಾಳೆ. ಆದ್ರೆ ಗೊತ್ತಲ್ಲ, ಪ್ರವೀಣನ್ಗೆ ಹಂಗ್ ಹೋಮ್ವರ್ಕ್ ಎಲ್ಲ ಟಚ್ ಮಾಡಿರಲ್ಲ. ಅದಕ್ಕೆ ಅವರಿಗೆ ಕನಗವಲ್ಲಿ ಮೇಲೆ ಕೋಪ ಬರುತ್ತೆ. ಟೀಚರ್ ಎಲ್ರೂನು ಈಚೆ ಕಳಿಸ್ತಾರೆ. 4 ಜನ ಈಚೆ ನಿಂತಿದ್ದಾಗ ಪ್ರೇಷಿಕಾ ಅನ್ನೋ ಹುಡುಗಿ ಕೂಡ ಈಚೆ ಬಂದು ನಿಂತ್ಕೊಳ್ತಾಳೆ. ಅವಳನ್ನ ನೋಡ್ತಿದ್ದ ಹಾಗೆ ಪ್ರವೀಣಗೆ ಕ್ರಶ್ ಆಗುತ್ತೆ. ಮಾತಾಡ್ಸೋಕೆ ಟ್ರೈ ಮಾಡ್ತಾನೆ, ಆದ್ರೆ ಅವಳು ಮಾತಾಡಲ್ಲ. ಹೀಗೆ ಪ್ರವೀಣನ ಗ್ಯಾಂಗ್ ಈಚೆ ನಿಂತಿದ್ದಾಗಲೆಲ್ಲ ಪ್ರೇಷಿಕಾನ ಕೂಡ ಈಚೆ ಕಳಿಸ್ತಾ ಇರ್ತಾರೆ. ಇದರಿಂದ ಕಡೆಗೂ ಪ್ರೇಷಿಕಾ ಪ್ರವೀಣನ ಜೊತೆ ಮಾತಾಡ್ತಾಳೆ. ಇಬ್ರು ಫ್ರೆಂಡ್ಸ್ ಆಗ್ತಾರೆ. ಒಂದಿನ ಪ್ರವೀಣನ ಫ್ರೆಂಡ್ಸ್ ಈಚೆ ನಿಲ್ಲೋ ಬದಲು ಕ್ಯಾಂಟೀನ್ಗೆ ಹೋಗೋಣ ಅಂತಾರೆ. ಅದಕ್ಕೆ ಪ್ರವೀಣ ಪ್ರೇಷಿಕಾನ ಕೂಡ ಕರೀತಾನೆ. ಅವಳು ಬರಲ್ಲ ಅಂತಾಳೆ. ಪ್ರವೀಣ ಅವನ್ ಗ್ಯಾಂಗ್ ಜೊತೆ ಕ್ಯಾಂಟೀನ್ಗೆ ಹೋಗಿ ಎಗ್ ಪಫ್ ತಗೊಳ್ತಾನೆ. ಅವಾಗ ಅಲ್ಲಿಗೆ ಪ್ರೇಷಿಕಾ ಬಂದ್ಬಿಡ್ತಾಳೆ. ಪ್ರವೀಣ ಅವನ್ ಎಗ್ ಪಫ್ ನ ಪ್ರೇಷಿಕಾಗೆ ಕೊಟ್ಟು ಇಬ್ರು ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಪ್ರೇಷಿಕಾ ಒಬ್ಳು ತಿಂಡಿ ಪೋತಿ, ಕ್ಲಾಸ್ ಅಲ್ಲಿ ಯಾವಾಗ್ಲೂ ತಿಂಡಿ ತಿಂತಾ ಇರ್ತಾಳೆ. ಅದಕ್ಕೆ ಟೀಚರ್ ಪ್ರೇಷಿಕಾನ ಈಚೆ ಕಳಿಸ್ತಾ ಇರ್ತಾರೆ.
ಇದನ್ನೆಲ್ಲ ಪ್ರೇಷಿಕಾ ಪ್ರವೀಣಾಗೆ ಹೇಳ್ತಾಳೆ. ಇಲ್ಲಿಂದ ಇಬ್ರು ಫ್ರೆಂಡ್ಸ್ ಆಗಿ ಡೈಲಿ ಮೀಟ್ ಮಾಡ್ತಾ ಇರ್ತಾರೆ. ಪ್ರವೀಣ ಅಂತೂ ಪ್ರೇಷಿಕಾನ ಇಷ್ಟಪಡೋಕೆ ಶುರು ಮಾಡ್ತಾನೆ. ಒಂದಿನ ರಾತ್ರಿ ಪ್ರವೀಣನ ತಂದೆ ಉನ್ನಿಕೃಷ್ಣನ್ ಕುಡ್ಕೊಂಡು ಮನೆಗೆ ಬರ್ತಾನೆ. ಅವರು ಕುಡ್ಕೊಂಡು ಬಂದಾಗಲೆಲ್ಲ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾ ಇರ್ತಾರೆ. ಯಾಕಂದ್ರೆ ಅವರು ಆಂಡ್ರಿಯಾ ಅನ್ನೋ ಹುಡುಗಿನ ಲವ್ ಮಾಡ್ತಿದ್ರಂತೆ. ಅವಳು ಉನ್ನಿಕೃಷ್ಣನ್ಗೆ ಇಂಗ್ಲಿಷ್ ಮಾತಾಡೋಕೆ ಬರಲ್ಲ ಅಂತ ಬಿಟ್ಟೋದ್ಲಂತೆ. ಅದಕ್ಕೆ ಉನ್ನಿಕೃಷ್ಣನ್ ಕುಡ್ದಾಗ್ಲೆಲ್ಲ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾ ಅವನ್ ಲವ್ ಸ್ಟೋರಿನ ಹೇಳ್ತಾ ಇರ್ತಾನೆ. ಅವತ್ತು ಉನ್ನಿಕೃಷ್ಣನ್ ಸ್ಟೋರಿ ಶುರು ಮಾಡೋ ಮುಂಚೆ ಸರೋಜ ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶ ಅಂತೆ ಕಾರ್ಡ್ ಕಳ್ಸಿದ್ದಾರೆ ಅಂತ ಹೇಳ್ತಾಳೆ. ಅದು ಕೂಡ ಡ್ರೈವರ್ ಕೈಲಿ ಕಳ್ಸಿರ್ತಾರೆ. ಗೃಹ ಪ್ರವೇಶ ನಾಳೆನೆ ಇರುತ್ತೆ. ಸರೋಜ ಹೋಗೋಣ ಅಂತ ಹೇಳಿದ್ಕೆ ಉನ್ನಿಕೃಷ್ಣನ್ ಒಪ್ಕೊಂಡು ಮಾರನೇ ದಿನ ಸರೋಜನ ಕರ್ಕೊಂಡು ಅವ್ರ ಅಣ್ಣನ ಮನೆಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಸರೋಜನ ಅಣ್ಣನೇ ಆಗ್ಲಿ ಅತ್ಕೆನೇ ಆಗ್ಲಿ ಸರೋಜನ ಸರಿಯಾಗಿ ಮಾತಾಡ್ಸೋದೇ ಇಲ್ಲ. ಅದಕ್ಕೆ ಇಬ್ರು ವಾಪಸ್ ಮನೆಗೆ ಬಂದ್ಬಿಡ್ತಾರೆ. ಸರೋಜ ಅಂತೂ ಅಳ್ತಾ ಇರ್ತಾಳೆ. ಉನ್ನಿ ಸರೋಜನ ಸಮಾಧಾನ ಮಾಡಿ ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನ, ನೀನು ನಿಮ್ಮ ಅಣ್ಣನ ಮಾತು ಕೇಳಿದ್ರೆ ಅವ್ರ ತರ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಇರ್ತಿದ್ದೆ ಅನ್ಸುತ್ತೆ ಅಂತಾನೆ. ಅದಕ್ಕೆ ಸರೋಜ ನಾನ್ ಚೆನ್ನಾಗೇ ಇದ್ದೀನಿ, ನಮಗೂ ಟೈಮ್ ಬರುತ್ತೆ, ನಮ್ ಮಗ ಓದಿ IAS ಆಫೀಸರ್ ಆಗಿ ನಮ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತಾಳೆ. ಆದ್ರೆ ಈ ಕಡೆ ಪ್ರವೀಣ ಅವನ ಹೆಸರು ಮತ್ತೆ ಪ್ರೇಷಿಕಾ ಹೆಸರು ಬರ್ಕೊಂಡು ಫ್ಲೇಮ್ಸ್ ಚೆಕ್ ಮಾಡ್ತಾ ಇರ್ತಾನೆ. ಮಾರನೇ ದಿನ ಕ್ಲಾಸ್ ಅಲ್ಲಿ ಎಲ್ಲಾ ಹುಡುಗರು ಸಾಂಗ್ ಹೇಳ್ತಾ ಮಜಾ ಮಾಡ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಪ್ರವೀಣ ಬರ್ತಾನೆ. ಬಂದು ಗುಣಾಗೆ ಪ್ರೇಷಿಕಾಗೆ ಪ್ರಪೋಸ್ ಮಾಡೋಕೆ ಹೋಗ್ತಾ ಇರೋದಾಗಿ ಹೇಳ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಪ್ರೇಷಿಕಾನೇ ಬರ್ತಾಳೆ. ಬಂದು ಪ್ರವೀಣಾಗೆ ನಾವಿನ್ಮೇಲೆ ಸ್ಕೂಲಲ್ಲಿ ಮಾತಾಡೋದು ಬೇಡ, ನಮ್ಮಪ್ಪ ಪೊಲೀಸ್, ಎಲ್ರು ನಾವು ಲವ್ ಮಾಡ್ತಾ ಇದೀವಿ ಅಂತ ತಪ್ಪು ತಿಳ್ಕೊಂಡು ಆ ವಿಷಯ ನಮ್ಮಪ್ಪನಿಗೆ ಗೊತ್ತಾದ್ರೆ ನಿನ್ನ ಶೂಟ್ ಮಾಡ್ಬಿಡ್ತಾರೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಇದನ್ನ ಕೇಳಿ ಪ್ರವೀಣಾಗೆ ತುಂಬಾ ಬೇಜಾರಾಗುತ್ತೆ. ಪ್ರೇಷಿಕಾನ ಮಣಿಯನ್ನು ಇನ್ನೊಬ್ಬ ಹುಡುಗ ಲವ್ ಮಾಡ್ತಾ ಇರ್ತಾನೆ. ಅವನ್ ಗ್ಯಾಂಗ್ ಜೊತೆ ಬಂದು ಪ್ರಿಯಾ ಅನ್ನೋ ಹುಡುಗಿ ಹತ್ರ ಮಾತಾಡಿ ಪ್ರೇಷಿಕಾ ಜೊತೆ ಮಾತಾಡೋಕೆ ಕಳಿಸ್ತಾರೆ. ಪ್ರಿಯಾ ಹೋಗಿ ಪ್ರೇಷಿಕಾಗೆ ಮಣಿ ನಿನ್ನ ಲವ್ ಮಾಡ್ತಾ ಇದ್ದಾನಂತೆ ಅಂತ ಹೇಳ್ತಾಳೆ. ಅದಕ್ಕೆ ಪ್ರೇಷಿಕಾ ನಾನು ಆಲ್ರೆಡಿ ಬೇರೆ ಹುಡುಗನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಯಾರು ಅಂದ್ರೆ ಪ್ರವೀಣ ಅಂತಾಳೆ. ಆ ವಿಷಯ ಮಣಿ ಗ್ಯಾಂಗ್ಗೆ ಗೊತ್ತಾಗುತ್ತೆ. ಮಣಿ ಗ್ಯಾಂಗ್ ನ ಮುಖೇಶ್ ಅನ್ನೋನು ಪ್ರವೀಣನ ಕೆನ್ನೆಗೆ ಹೊಡೆದು ಪ್ರೇಷಿಕಾ ಇಂದ ದೂರ ಇರೋಕೆ ವಾರ್ನ್ ಮಾಡ್ತಾರೆ. ಇಲ್ಲಿ ಪ್ರೇಷಿಕಾ ಪ್ರವೀಣನ ಲವ್ ಮಾಡ್ತಾ ಇರೋ ವಿಷಯ ಪ್ರವೀಣಗೂ ಗೊತ್ತಾಗುತ್ತೆ. ಪ್ರೇಷಿಕಾ ಬಸ್ಸಲ್ಲಿ ಕೂತಿರ್ತಾಳೆ. ಪ್ರವೀಣ ಹೋಗಿ ಮಾತಾಡಿಸ್ತಾನೆ. ಅಲ್ಲಿ ಪ್ರೇಷಿಕಾ ಐ ಲವ್ ಯು ಅಂತ ಕೂಡ ಹೇಳ್ತಾಳೆ. ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಾಳೆ. ಆದ್ರೆ ಪ್ರವೀಣ ಇಡೀ ಸ್ಕೂಲ್ಗೆ ಆ ವಿಷಯ ಗೊತ್ತಾಗುವ ಹಾಗೆ ಮಾಡ್ತಾನೆ. ಒಂದಿನ ಪ್ರವೀಣ ಪ್ರೇಷಿಕಾ ಜೊತೆ ಮಾತಾಡೋಕೆ ಬಬ್ಲುಗೆ ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕಿಸ್ತಾನೆ. ಪ್ರೇಷಿಕಾ ತಂದೆ ರಿಸೀವ್ ಮಾಡ್ಬಿಡ್ತಾರೆ. ಅವಾಗ ಬಬ್ಲು ಹುಡುಗಿ ತರ ಮಾತಾಡಿ ಮ್ಯಾನೇಜ್ ಮಾಡ್ತಾನೆ. ಪ್ರೇಷಿಕಾ ಪ್ರವೀಣನ ಜೊತೆ ಮಾತಾಡ್ತಾಳೆ. ಅಲ್ಲಿ ಪ್ರವೀಣ್ ಪ್ರೇಷಿಕಾಗೆ ನನ್ ಕಂಡ್ರೆ ಯಾಕಿಷ್ಟ ಅಂತ ಕೇಳ್ತಾನೆ. ಆದ್ರೆ ಅವಳು ನಾಳೆ ಹೇಳ್ತೀನಿ ಅಂತ ಹಾಗೆ ಮಾತಾಡಿ ಕಾಲ್ ಕಟ್ ಮಾಡ್ತಾಳೆ. ಆದ್ರೆ ಈ ಕಡೆ ಬಬ್ಲು ಹುಡುಗಿ ತರ ಮಾತಾಡಿದ್ದು ಕೇಳಿಸ್ಕೊಂಡು ಅವನ್ ತಂದೆ ಸರಿಯಾಗಿ ಬಾರಿಸ್ತಾರೆ. ಅದಕ್ಕೆ ಮಾರನೇ ದಿನ ಬಬ್ಲು ಅಳ್ತಾ ಇರ್ತಾನೆ. ಎಲ್ರು ಅವನ್ನ ಸಮಾಧಾನ ಮಾಡ್ತಾ ಇರ್ತಾರೆ. ಈ ಕಡೆ ಪ್ರಿಯಾ ಅನ್ನೋ ಹುಡುಗಿ ಪ್ರವೀಣ ಮತ್ತೆ ಪ್ರೇಷಿಕಾನ ದೂರ ಮಾಡ್ಬೇಕು ಅಂತ ಅವಳ ಫ್ರೆಂಡ್ ನವ್ಯಾಗೆ ಹೇಳ್ತಾಳೆ. ಯಾಕಂದ್ರೆ ಪ್ರೇಷಿಕಾನ ಲವ್ ಮಾಡ್ತಾ ಇರೋ ಮಣಿ ಫ್ರೆಂಡ್ ಮುಖೇಶ್ನ ಪ್ರಿಯಾ ಲವ್ ಮಾಡ್ತಾ ಇರ್ತಾಳೆ. ಮುಖೇಶ್ ಪ್ರಿಯಾನ ಲವ್ ಮಾಡ್ಬೇಕು ಅಂದ್ರೆ ಮಣಿ ಮತ್ತೆ ಪ್ರೇಷಿಕಾ ಲವ್ವರ್ಸ್ ಆಗ್ಬೇಕು ಅಂತ ಮುಖೇಶ್ ಹೇಳಿರ್ತಾನೆ. ಅದಕ್ಕೆ ಪ್ರಿಯಾ ಅವಳ ಫ್ರೆಂಡ್ ನವ್ಯ ಜೊತೆ ಸೇರ್ಕೊಂಡು ಪ್ರವೀಣ್ ಮತ್ತೆ ಪ್ರೇಷಿಕಾನ ದೂರ ಮಾಡೋಕೆ ಶುರು ಮಾಡ್ತಾಳೆ. ಅವ್ರ ಪ್ಲಾನ್ ರೀತಿ ಮಣಿ ಗ್ಯಾಂಗ್ಗೆ ಪ್ರವೀಣ ಇನ್ನು ಪ್ರೇಷಿಕಾ ಜೊತೆ ಮಾತಾಡ್ತಾ ಇದ್ದಾನೆ ಅಂತ ಹಾಕೊಡ್ತಾರೆ. ಮಣಿ ಗ್ಯಾಂಗ್ ಜೊತೆ ಬಂದು ಪ್ರವೀಣ್ ಗ್ಯಾಂಗ್ ನ ಎತ್ತಾಕೊಂಡು ಹೋಗ್ತಾರೆ. ಆದ್ರೆ ಈ ಸಲ ಪ್ರವೀಣ ಒದೆ ತಿನ್ನಲ್ಲ. ಬಬ್ಲು ಹೀರೋ ತರ ಎಲ್ರಿಗೂ ಹೊಡೆದು ಓಡಿಸ್ತಾನೆ. ಆದ್ರೆ ಪ್ರವೀಣ ಪ್ರೇಷಿಕಾ ಹತ್ರ ಅವನೇ ಹೊಡೆದಿದ್ದು ಅಂತ ಬಿಲ್ಡಪ್ ತಗೋತಾನೆ. ಇವಾಗ ಪ್ರೇಷಿಕಾ 1 ವಾರ ಸ್ಕೂಲ್ಗೆ ಬರಲ್ಲ, ಅಜ್ಜಿ ಊರ್ಗೆ ಹೋಗ್ತಾ ಇದ್ದೀನಿ, ಆದ್ರೆ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡ್ತೀನಿ ಅಂತ ಹೇಳಿ ಹೋಗ್ತಾಳೆ. ಅದಕ್ಕೆ ಪ್ರವೀಣ ಗುಣ ಮತ್ತೆ ಬಬ್ಲು ಕರ್ಕೊಂಡು ಸೈಬರ್ಗೆ ಹೋಗ್ತಾನೆ. ಪ್ರೇಷಿಕಾ ಮೆಸೇಜ್ ಮಾಡೋ ಮುಂಚೆ ಸೋನಲ್ ಅನ್ನೋ ಹುಡುಗಿ ಮೆಸೇಜ್ ಮಾಡ್ತಾಳೆ. ಅವಳು ಪ್ರವೀಣಾಗೆ ನಾನು ನಿನ್ನ ತುಂಬಾ ದಿನದಿಂದ ಫಾಲೋ ಮಾಡ್ತಾ ಇದ್ದೀನಿ, ನಿನ್ ಜೊತೆ ಮಾತಾಡೋಕೆ ಭಯ ಅಂತಾಳೆ. ಬಬ್ಲು ಯಾರೋ ಹುಡುಗ ಇರ್ಬೇಕು ಅಂತ ಅನ್ಕೋತಾನೆ. ಅದಕ್ಕೆ ಕನ್ಫರ್ಮ್ ಮಾಡ್ಕೊಳ್ಳೋಕೆ ನಾಳೆ ಸ್ಕೂಲಲ್ಲಿ 12ವರೆಗೆ ಕ್ಯಾಂಟೀನ್ಗೆ ಬಾ ಅಂತ ಮೆಸೇಜ್ ಮಾಡಿ ಹೋಗ್ತಾರೆ. ಮಾರನೇ ದಿನ ಸೋನಲ್ ಕ್ಯಾಂಟೀನ್ಗೆ ಬಂದು ಪ್ರವೀಣನ ಜೊತೆ ಮಾತಾಡಿ ಪ್ರಪೋಸ್ ಕೂಡ ಮಾಡ್ಬಿಡ್ತಾಳೆ. ಅವಳು ನೋಡೋಕೆ ಸಾಕತ್ತಾಗಿ ಇರ್ತಾಳೆ. ಅದಕ್ಕೆ ಪ್ರವೀಣ ನೋ ಅಂತ ಹೇಳಲ್ಲ. 1 ವಾರ ಸೋನಲ್ ಜೊತೆ ತಿರುಗೋಕೆ ಶುರು ಮಾಡ್ತಾನೆ. ಆನ್ಯುವಲ್ ಡೇ ಬರುತ್ತೆ. ಸೋನಲ್ ಫೇವರೆಟ್ ಸಾಂಗ್ಗೆ ಡ್ಯಾನ್ಸ್ ಆಡೋಕೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಡೇವಿಡ್ ಬಂದು ಪ್ರವೀಣಗೆ ಬೈದು ಪ್ರೇಷಿಕಾನ ಲವ್ ಮಾಡ್ತಿದ್ರೆ ಸೋನಲ್ಗೆ ಯಾಕೆ ನೋ ಅಂದಿಲ್ಲ, ಎಲ್ರು ನಿನ್ನ ವುಮನೈಸರ್ ಅಂತ ಕರಿತಾ ಇದ್ದಾರೆ, ನೀನ್ ಮಾಡ್ತಾ ಇರೋದು ನೋಡಿದ್ರೆ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಅನ್ಸುತ್ತೆ ಅಂತಾನೆ. ಅದಕ್ಕೆ ಪ್ರವೀಣ ಡೇವಿಡ್ ಜೊತೆ ಜಗಳ ಮಾಡ್ತಾನೆ. ಅವಾಗ ಪ್ರವೀಣ ಡೇವಿಡ್ಗೆ ನಮ್ ಲೈಫ್ ಅಲ್ಲಿ ಹುಡುಗಿರು ನಮ್ನ ಅಸಹ್ಯ ಅನ್ನೋ ತರ ನೋಡ್ತಾರೆ, ಆದ್ರೆ ಸೋನಲ್ ನನ್ನ ಹೀರೋ ತರ ನೋಡ್ತಾಳೆ,
ಅವಳು ತುಂಬಾ ಸಲ ಪ್ರಪೋಸ್ ಮಾಡಿದ್ರು, ನಾನಿನ್ನು ಅವಳಿಗೆ ಎಸ್ ಅಂತ ಕೂಡ ಹೇಳಿಲ್ಲ. ನೋ ಅಂದ್ರೆ ಅವಳಿಗೆ ಹರ್ಟ್ ಆಗುತ್ತೆ ಅಂತ ಸುಮ್ನೆ ಇದ್ದೀನಿ ಅಂತಾನೆ. ಡೇವಿಡ್ಗೆ ಪ್ರವೀಣನ ಬಗ್ಗೆ ಅರ್ಥ ಆಗುತ್ತೆ. ಸರಿ ಅಂತ ಎಲ್ರು ಆನ್ಯುವಲ್ ಡೇಗೆ ಕಾಡ್ ಮನುಷ್ಯರ ವೇಷ ಹಾಕೊಂಡು ಸೋನಲ್ ಫೇವ್ರೆಟ್ ಸಾಂಗ್ಗೆ ಡ್ಯಾನ್ಸ್ ಆಡ್ತಾರೆ. ಅವತ್ತೇ ಪ್ರೇಷಿಕಾ ಸ್ಕೂಲ್ಗೆ ವಾಪಸ್ ಬರ್ತಾಳೆ. ಪ್ರವೀಣನ ಮೀಟ್ ಮಾಡಿ ಮಾತಾಡ್ತಾ ಇರ್ತಾಳೆ. ಅವಾಗ ಸೋನಲ್ ಪ್ರವೀಣನ ಕೂಗ್ತಾಳೆ. ಪ್ರವೀಣ ಸೋನಲ್ ಜೊತೆ ಮಾತಾಡೋಕೆ ಹೋಗ್ತಾನೆ. ಸೋನಲ್ ಪ್ರವೀಣನ ಕೈ ಹಿಡ್ಕೊಂಡು ಮಾತಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಪ್ರೇಷಿಕಾ ಹತ್ರ ಪ್ರಿಯಾ ಮತ್ತೆ ನವ್ಯ ಬಂದು ಅವರಿಬ್ರು ಲವ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅಂತ ಪ್ರೇಷಿಕಾಗೆ ಕೊಟ್ಟು ಹೋಗ್ತಾರೆ. ಮಾರನೇ ದಿನ ಸೋನಲ್ ಪ್ರವೀಣನ ಕ್ಲಾಸ್ಗೆ ಬಂದು ಅವಳ ಕೈ ಪೇಂಟ್ ಆಗಿದೆ ಅಂತ ಪ್ರವೀಣನ ಕೈಯಲ್ಲಿ ಪುಳಿಯೋಗರೆ ತಿನ್ನಿಸ್ಕೊಂಡು ಹೋಗ್ತಾಳೆ. ಇದನ್ನ ನೋಡಿ ನವ್ಯ ಮತ್ತೆ ಪ್ರಿಯಾ ಪ್ರೇಷಿಕಾಗೆ ಹಾಕೊಡ್ತಾರೆ. ಅದಕ್ಕೆ ಪ್ರೇಷಿಕಾ ಬಂದು ಪ್ರವೀಣನ ಜೊತೆ ಜಗಳ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಆದ್ರೆ ಮತ್ತೆ ವಾಪಸ್ ಬಂದು ಅವಳು ಕೂಡ ಪ್ರವೀಣನ ಕೈಲಿ ತಿನ್ನಿಸ್ಕೊಂಡು ನೀನು ಸೋನಲ್ ಜೊತೆ ಮಾತಾಡ್ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಮ್ಯಾಟರ್ ಸೀರಿಯಸ್ ಆಗ್ತಿದೆ ಅಂತ ಪ್ರವೀಣ ಸೋನಲ್ಗೆ ನೋ ಹೇಳ್ಬೇಕು ಅಂತ ಅವತ್ ರಾತ್ರಿ ಸೋನಲ್ನ ಭೇಟಿ ಆಗ್ತಾನೆ. ಅವಳು ಮುಖ ನೋಡ್ಕೊಂಡು ನೋ ಹೇಳೋಕೆ ಭಯ ಆಗ್ತಾ ಇರುತ್ತೆ. ಆದ್ರೂ ಹೇಳ್ಬೇಕು ಅಂತ ಹೋಗ್ತಾನೆ. ಆದ್ರೆ ಸೋನಲ್ ಪ್ರವೀಣನ ಗಟ್ಟಿಯಾಗಿ ಹಗ್ ಮಾಡ್ತಾಳೆ. ಅಷ್ಟೇ ಅಣ್ಣ ತಮ್ಮ ಅವನು ಹಗ್ ಮಾಡ್ತಾನೆ. ನೋಡಿದ್ರೆ ಅಲ್ಲಿಗೆ ಪ್ರಿಯಾ ಮತ್ತೆ ನವ್ಯ ಬರ್ತಾರೆ. ಜೊತೆಗೆ ಪ್ರೇಷಿಕಾನ ಕೂಡ ಕರ್ಕೊಂಡ್ ಬಂದಿರ್ತಾರೆ. ಇಬ್ರು ಹಗ್ ಮಾಡಿರೋದು ನೋಡಿ ಪ್ರೇಷಿಕಾ ಪ್ರವೀಣಾಗೆ ಬೈತಾ ಇರ್ತಾಳೆ. ಪ್ರವೀಣ ಪ್ರೇಷಿಕಾಗೆ ನಾನು ಸೋನಲ್ಗೆ ನೋ ಹೇಳೋಕೆ ಅಂತ ಬಂದಿದ್ದು, ನಮ್ ಲವ್ ಮೇಲೇನೆ ಡೌಟ್ ಪಟ್ಟೆ ಅಲ್ವಾ, ನಾವಿಬ್ರು ಇನ್ಮೇಲೆ ಲವ್ ಮಾಡೋದು ಬೇಡ, ನಾನು ಸೋನಲ್ಗೆ ಎಸ್ ಹೇಳ್ತೀನಿ ಅಂತ ಸೋನಲ್ ಕಡೆ ತಿರುಗ್ತಾನೆ. ನೋಡಿದ್ರೆ ಸೋನಲ್ ಪ್ರಿಯಾ ಮತ್ತೆ ನವ್ಯ ಜೊತೆ ನಿಂತಿರ್ತಾಳೆ. ಅಂದ್ರೆ ಪ್ರೇಷಿಕಾ ಮತ್ತೆ ಪ್ರವೀಣನ ದೂರ ಮಾಡೋಕೆ ಅದೆಲ್ಲ ಪ್ರಿಯಾ ಮತ್ತೆ ನವ್ಯ ಸೋನಲ್ ಜೊತೆ ಸೇರಿ ಮಾಡಿದ್ದ ಪ್ಲಾನ್ ಆಗಿರುತ್ತೆ. ಅವ್ರು ಅನ್ಕೊಂಡ ಹಾಗೆ ಇವಾಗ ಪ್ರೇಷಿಕಾ ಪ್ರವೀಣನ ಕೆನ್ನೆಗೆ ಸರಿಯಾಗಿ ಹೊಡಿತಾಳೆ. ನೋಡಿದ್ರೆ ಅದೇ ರೋಡಲ್ಲಿ ಹೋಗ್ತಿದ್ದ ಉನ್ನಿ ಕೃಷ್ಣನ್ ಅದ್ನ ನೋಡ್ಬಿಡ್ತಾನೆ. ಆದ್ರೆ ಪ್ರವೀಣನ ಮಾತಾಡ್ದೆ ಸೈಲೆಂಟ್ ಆಗಿ ಹೋಗ್ತಾನೆ. ಪ್ರವೀಣ ಅವನ್ ಕತೆ ಮುಗೀತು ಅಂತ ಅನ್ಕೋತಾನೆ. ಆದ್ರೆ ಉನ್ನಿ ಆ ವಿಷಯನ ಸರೋಜಾಗೆ ಹೇಳಲ್ಲ. ಬದಲಾಗಿ ಪ್ರವೀಣನ ಕೈಲಿ ಎಲ್ಲಾ ಕೆಲಸ ಮಾಡಿಸೋಕೆ ಶುರು ಮಾಡ್ತಾನೆ. ಬೇಕರಿಗೆ ಕರ್ಕೊಂಡೋಗಿ ಕೂಡ ಕೆಲಸ ಮಾಡಿಸ್ತಾನೆ. ಅದಕ್ಕೆ ಪ್ರವೀಣ ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಸೋನಲ್ಗೆ ಏನಾದ್ರೂ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಅವಾಗ್ಲೇ ಅಳಪ್ಪುಳ ಟ್ರಿಪ್ಗೆ ಹೋಗೋದಾಗಿ ಅನೌನ್ಸ್ ಮಾಡ್ತಾಳೆ. ಟ್ರಿಪ್ ಕೂಡ ಹೋಗ್ತಾರೆ. ಅಲ್ಲಿ ಪ್ರವೀಣ ಅವನ್ ಗ್ಯಾಂಗ್ ಜೊತೆ ಸೇರ್ಕೊಂಡು ಸೋನಲ್ಗೆ ಕಾಟ ಕೊಡ್ತಾರೆ. ಕೊನೆ ದಿನ ರಾತ್ರಿ ಸೋನಲ್ ಅಳ್ತಾ ಕೂತಿರ್ತಾಳೆ. ಅದ್ನ ಕನಗವಲ್ಲಿ ನೋಡ್ತಾಳೆ. ಕನಗ ಯಾರು ಅಂತ ಗೊತ್ತಲ್ಲ, ಪ್ರವೀಣನ ಕ್ಲಾಸ್ ಹುಡುಗಿನೇ. ಅವಳು ಏನಾಯ್ತು ಅಂತ ತಿಳ್ಕೊಂಡು ಹೋಗಿ ಪ್ರವೀಣಗೆ ಬೈತಾಳೆ. ಪ್ರವೀಣ ಕೂಡ ಕನಗಾಗೆ ಬೈತಾಳೆ. ಕನಗ ಪಿಟಿ ಸರ್ ಕರಿತೀನಿ ಅಂತಾಳೆ. ಅದಕ್ಕೆ ಎಲ್ರು ಪ್ರವೀಣನ ಅಲ್ಲಿಂದ ಕರ್ಕೊಂಡೋಗ್ಬಿಡ್ತಾರೆ. ಇವಾಗ ಪ್ರವೀಣ ಸೋನಲ್ನ ಬಿಟ್ಟು ಕನಗಾಗೆ ಕಾಟ ಕೊಡ್ಬೇಕು ಅಂತ ಅನ್ಕೋತಾನೆ. ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ಗೆ ವಾಪಸ್ ಹೋಗ್ತಾರೆ. ಪ್ರೇಯರ್ ಟೈಮ್ ಅಲ್ಲಿ ಪ್ರವೀಣ ಅವನ್ ಗ್ಯಾಂಗ್ ಜೊತೆ ಮಾತಾಡೋದನ್ನ ಪಿಟಿ ಸರ್ ನೋಡ್ತಾರೆ. ಅದಕ್ಕೆ ಅವರಿಗೆ ಬೈತಾರೆ. ಅದಕ್ಕೆ ಪ್ರವೀಣ ಕ್ಲಾಸ್ ಅಲ್ಲಿ ಪಿಟಿ ಸರ್ ಬಗ್ಗೆ ಜೋರಾಗಿ ಮಾತಾಡ್ತಾ ಇರ್ತಾನೆ. ಕನಗ ಅವಳ ಫ್ರೆಂಡ್ಸ್ಗೆ ಅವಳ ಫ್ಯಾಮಿಲಿ ಫೋಟೋ ತೋರಿಸ್ತಾ ಇರ್ತಾಳೆ. ಪ್ರವೀಣ ಜೋರಾಗಿ ಮಾತಾಡೋದು ನೋಡಿ ಕನಗ ಪ್ರವೀಣಗೆ ನಾವು ಕೂಡ ಕ್ಲಾಸ್ ಅಲ್ಲೇ ಇದೀವಿ, ನಿಧಾನವಾಗಿ ಮಾತಾಡು ಅಂತಾಳೆ. ಅದಕ್ಕೆ ಪ್ರವೀಣ ಕನಗ ಬಳಿಗೆ ಹೋಗ್ತಾನೆ. ಅವಳ ತಂದೆ ಫೋಟೋ ನೋಡಿ ಕನಗ ತಂದೆ ಬಾಂಡ್ಲಿ ಅಂತಾನೆ. ಅಷ್ಟೇ ಎಲ್ಲ ಹುಡುಗರು ಕನಗ ತಂದೆನ ಆಡ್ಕೊಳ್ತಾರೆ. ಇದ್ರಿಂದ ಕನಗಾಗಿ ಬೇಜಾರಾಗಿ ಅಳೋಕೆ ಶುರು ಮಾಡ್ತಾಳೆ. ಅಷ್ಟ್ರಲ್ಲಿ ಸರ್ ಬರ್ತಾರೆ. ಕನಗನ ಏನಾಯ್ತು ಅಂತ ಕೇಳ್ತಾರೆ. ಎಲ್ರು ಪ್ರವೀಣನ ಕತೆ ಮುಗಿತು ಅಂತ ಅನ್ಕೋತಾರೆ. ಆದ್ರೆ ಕನಗ ತಲೆನೋಯ್ತಿದೆ ಅಂತ ಹೇಳ್ತಾಳೆ. ಹೇಗೋ ಪ್ರವೀಣ ಸೇವ್ ಆಗ್ತಾನೆ. ಅದಕ್ಕೆ ಮಾರನೇ ದಿನ ಹೋಗಿ ಕನಗ ಹತ್ರ ಸಾರಿ ಕೇಳಿ ನನ್ ಬಗ್ಗೆ ಯಾಕೆ ಹಾಕೊಡ್ಲಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಕನಗ ಏನು ಮಾತಾಡದೆ ನನ್ ಜೊತೆ ನೀನು ಮಾತಾಡ್ಬೇಡ ಅಂತ ಹೇಳಿ ಹೋಗ್ಬಿಡ್ತಾಳೆ. ಅಷ್ಟೇ ಅಣ್ಣ ತಮ್ಮ ಕನಗನ ಇಷ್ಟಪಡೋಕೆ ಶುರು ಮಾಡ್ತಾನೆ. ಆದ್ರೆ ಕನಗ ಪ್ರವೀಣನ ಕಂಡ್ರೆ ದೂರ ಹೋಗ್ತಾ ಇರ್ತಾಳೆ. ಪ್ರವೀಣ ಕನಗ ಹಿಂದೆನೆ ಓಡಾಡ್ತಾ ಅವಳಿಗೆ ಹೆಲ್ಪ್ ಮಾಡೋಕೆ ಹೋಗ್ತಾ ಇರ್ತಾನೆ. ಒಂದಿನ ಕನಗ ಪ್ರವೀಣನ ಕರ್ಕೊಂಡು ರೋಡ್ ಸೈಡ್ ಹೋಟೆಲ್ಗೆ ಹೋಗ್ತಾಳೆ. ಯಾಕಂದ್ರೆ ಕನಗ ವೆಜಿಟೇರಿಯನ್. ಆದ್ರೆ ಅವಳಿಗೆ ನಾನ್ ವೆಜ್ ತಿನ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಡೈಲಿ ಪ್ರವೀಣ ಮತ್ತೆ ಅವನ್ ಫ್ರೆಂಡ್ಸ್ ತಿನ್ನೋದನ್ನ ನೋಡ್ತಾ ಇರ್ತಾಳೆ. ಅದಕ್ಕೆ ಪ್ರವೀಣನ ಕೈಲಿ ನಾನ್ ವೆಜ್ ತರಿಸ್ತಾಳೆ. ಅದನ್ನ ಹೇಗ್ ತಿನ್ನೋದು ಅಂತ ಕೇಳ್ತಾಳೆ. ಪ್ರವೀಣ ಅವನೇ ತಿನ್ಸೋಕೆ ಹೋಗ್ತಾನೆ. ಆಮೇಲೆ ಬೇಡ ಅಂತ ಸುಮ್ನಾಗ್ತಾನೆ. ಹಾಗೆ ಇಬ್ರು ಫ್ರೆಂಡ್ಸ್ ಆಗ್ತಾರೆ. ಒಂದಿನ ಒಬ್ರು ಟೀಚರ್ ಸತ್ತೋದ್ರು ಅಂತ ಸ್ಕೂಲ್ನ ಮಧ್ಯಾಹ್ನಕ್ಕೆ ಬಿಡ್ತಾರೆ. ಅದಕ್ಕೆ ಪ್ರವೀಣ ಕನಗಾಗೆ ನಮ್ಮಮ್ಮನ್ ಬರ್ಡೇ ಇದೆ, ನಾವಿಬ್ರು ಕೇಕ್ ತಗೊಂಡೋದ್ರೆ ಖುಷಿ ಆಗ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಕನಗ ಸರಿ ಅಂತ ಅವಳ ಫ್ರೆಂಡ್ಸ್ ಎಲ್ರು ಕರ್ಕೊಂಡು ಹೋಗ್ತಾರೆ. ಅವತ್ತು ಸರೋಜ ಬರ್ಡೇ ಇರೋದೇ ಇಲ್ಲ. ಆದ್ರೂ ಕೇಕ್ ಕಟ್ ಮಾಡಿಸಿ ಜ್ಯೂಸ್ ಎಲ್ಲ ತಂದು ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ಆದ್ರೆ ಪ್ರವೀಣ ಕನಗಾಗೆ ಸಂಜೆವರೆಗೂ ಇರು ಅಂತ ಹೇಳಿ ಅವನ್ ರೂಮ್ ಎಲ್ಲ ತೋರಿಸ್ತಾನೆ.
ಜೊತೆಗೆ ಕನಗ ಸರೋಜ ಜೊತೆ ಸೇರಿ ಕಾಫಿ ಕೂಡ ಮಾಡ್ತಾಳೆ. ಅದೇ ಟೈಮ್ಗೆ ಉನ್ನಿ ಕೃಷ್ಣನ್ ಮನೆಗೆ ಬರ್ತಾನೆ. ಪ್ರವೀಣಾಗೆ ಕೇಕ್ ಜ್ಯೂಸ್ ಎಲ್ಲ ತಂದಿರೋದ್ಕೆ ಬೈತಾ ಇರ್ತಾನೆ. ಅವಾಗ ಕನಗ ಬಂದು ಉನ್ನಿ ಕೃಷ್ಣನ್ಗೆ ಕಾಫಿ ಕೊಡ್ತಾಳೆ. ಪ್ರವೀಣ ಕನಗಗೆ ಊಟ ಮಾಡ್ಕೊಂಡು ಹೋಗು ಅಂತಾನೆ. ಆದ್ರೆ ಉನ್ನಿ ಕರ್ಕೊಂಡೋಗಿ ಆಟೋ ಬಾ ಅಂತಾನೆ. ಪ್ರವೀಣ ಈಚೆ ಕರ್ಕೊಂಡ್ ಬಂದು ಕನಗಗೆ ಥ್ಯಾಂಕ್ಸ್ ಹೇಳ್ತಾನೆ. ಕನಗ ಪ್ರವೀಣ ಹತ್ರ ಏನಾದ್ರೂ ಹೇಳ್ಬೇಕಾ ಅಂತ ಕೇಳ್ತಾಳೆ. ಆದ್ರೆ ಪ್ರವೀಣಗೆ ಅವನ್ ಲವ್ ಹೇಳೋಕೆ ಧೈರ್ಯ ಬರಲ್ಲ, ಅದಕ್ಕೆ ಏನು ಹೇಳಲ್ಲ. ಕನಗ ಅಲ್ಲಿಂದ ಹೊರ್ಟೋಗ್ತಾಳೆ. ಆದ್ರೆ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಒಂದಿನ ರಾತ್ರಿ ಸರೋಜ ಪ್ರವೀಣನ ಹತ್ರ ಕನಗನ ಇಷ್ಟ ಪಡ್ತಿದ್ಯಾ ಅಂದಾಗ ಅವನು ಹೂ ಅಂತಾನೆ. ಎಷ್ಟ್ ಇಷ್ಟ ಪಡ್ತಿದ್ಯಾ, ನನ್ಗಿಂತ ಜಾಸ್ತಿ ಇಷ್ಟನಾ ಅಂತ ಕೇಳ್ತಾಳೆ. ಅದಕ್ಕೆ ಪ್ರವೀಣ ಇಲ್ಲ, ಇಬ್ರು ಈಕ್ವಲ್ ಆಗಿ ಇಷ್ಟ ಅಂತಾನೆ. ಅದ್ರಿಂದ ಸರೋಜಾಗೆ ಬೇಜಾರಾಗುತ್ತೆ. ಹೀಗೆ ಸೆಕೆಂಡ್ PU ಆನ್ಯುವಲ್ ಡೇ ಬರುತ್ತೆ. ಪ್ರವೀಣ ಡ್ಯಾನ್ಸ್ ಆಡ್ಬೇಕಂತ ಅನ್ಕೊಂಡಿರ್ತಾನೆ. ಆದ್ರೆ ಕಲ್ಚರಲ್ ಸೆಕ್ರೆಟರಿ ಸಿದ್ಧಾರ್ಥ್ ಅಂತ, ಅವನು ರಿಚ್ ಕಿಡ್. ಅವನಿಗೆ ಮೊದಲೇ ಪ್ರವೀಣನ ಗ್ಯಾಂಗ್ ಕಂಡ್ರೆ ಆಗ್ತಾ ಇರಲ್ಲ. ಅದಕ್ಕೆ ಡ್ಯಾನ್ಸ್ ಲಾಟ್ ಖಾಲಿ ಇಲ್ಲ ಅಂತಾನೆ. ಆನ್ಯುವಲ್ ಡೇ ದಿನ ಬೊಬ್ಲು ಸಿದ್ಧಾರ್ಥ್ ಫ್ರೆಂಡ್ಸ್ ಎಲ್ರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದ ರೂಮ್ ನ ಲಾಕ್ ಮಾಡ್ಬಿಡ್ತಾನೆ. ಅವ್ರ ಬದಲು ಪ್ರವೀಣನ ಗ್ಯಾಂಗ್ ಲುಂಗಿ ಡ್ಯಾನ್ಸ್ ಆಡ್ತಾರೆ. ಅದ್ನ ನೋಡಿ ಕನಗ ಖುಷಿ ಆಗ್ತಾಳೆ. ಆದ್ರೆ ಡ್ಯಾನ್ಸ್ ಆದ್ಮೇಲೆ ಸಿದ್ಧಾರ್ಥ್ ಪ್ರವೀಣನ ಜೊತೆ ಜಗಳಕ್ಕೆ ಬರ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ಕನಗ ಬರ್ತಾಳೆ. ಸಿದ್ಧಾರ್ಥ್ ಪ್ರವೀಣ್ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇರ್ತಾನೆ. ಅವಾಗ ಕನಗ ಸಿದ್ಧಾರ್ಥ್ಗೆ ಬೈದು ಪ್ರವೀಣ್ ಏನು ಅಂತ ನನಗೆ ಗೊತ್ತು ಅಂತ ಹೇಳಿ ಪ್ರವೀಣನ ಕರ್ಕೊಂಡು ಹೋಗ್ತಾಳೆ. ಇದ್ನೆಲ್ಲ ನೋಡಿ ಡೇವಿಡ್ ಪ್ರವೀಣಗೆ ನೀನ್ ಕನಗನ ಇಷ್ಟಪಡ್ತಿರೋದು ನಿಜವಾದ ಲವ್, ಹೋಗಿ ಪ್ರಪೋಸ್ ಮಾಡು ಅಂತಾನೆ. ಫೇರ್ವೆಲ್ ದಿನ ಪ್ರವೀಣ ಹೋಗಿ ಪ್ರಪೋಸ್ ಮಾಡ್ತಾನೆ. ಆದ್ರೆ ಕನಗ ನಾನ್ ನಿನ್ನ ಯಾವತ್ತೂ ಆ ರೀತಿ ನೋಡಿಲ್ಲ, ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದೆ ಅಷ್ಟೇ ಅಂತ ಹೇಳಿ ಹೋಗ್ಬಿಡ್ತಾಳೆ. ಅದಕ್ಕೆ ಪ್ರವೀಣ ಅಳ್ತಾ ಕೂತಿರ್ತಾನೆ. ಅಲ್ಲಿಗೆ ಅವನ್ ಗ್ಯಾಂಗ್ ಬರುತ್ತೆ. ನೋಡಿದ್ರೆ ಸಿದ್ಧಾರ್ಥ್ ಬಬ್ಲುಗೆ ಹೊಡೆದಿರ್ತಾನೆ. ಅದು ಗೊತ್ತಾಗಿ ಮೊದಲೇ ಬೇಜಾರಲ್ಲಿದ್ದ ಪ್ರವೀಣ ಕೋಪದಲ್ಲಿ ವಿಕೆಟ್ ಎತ್ಕೊಂಡು ಸಿದ್ಧಾರ್ಥ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಫೇರ್ವೆಲ್ ಗ್ರೌಂಡ್ ಪೂರ್ತಿ ಜಗಳ ಆಗ್ತಾ ಇರುತ್ತೆ. PT ಸರ್ ಬರ್ತಾರೆ, ಎಲ್ಲ ಓಡೋಗ್ತಾರೆ. ಅಲ್ಲೇ ಕನಗ ಇರ್ತಾಳೆ. ಪ್ರವೀಣ ಕನಗನ ನೋಡ್ತಾ ನಿಂತ್ಕೋತಾನೆ. PT ಸರ್ ಕೈಲಿ ತಗಲಾಕೊಳ್ತಾನೆ. ಇವಾಗ ಸಿದ್ಧಾರ್ಥ್ ತಂದೆ ಎಲ್ರು ಬಂದು ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಪ್ರವೀಣ್ ಗ್ಯಾಂಗ್ಗೆ TC ಕೊಡ್ಬೇಕು ಅಂತ ಇರ್ತಾರೆ. ಅವಾಗ ಅಲ್ಲಿಗೆ ಸರೋಜ ಬಂದು ಪ್ರಿನ್ಸಿಪಾಲ್ ಕಾಲೆಲ್ಲ ಹಿಡ್ಕೋತಾರೆ. ಸಿದ್ಧಾರ್ಥ್ ತಂದೆ ಬಳಿ ಕೂಡ ಬಿಡ್ಕೋತಾರೆ. ಹಾಗೆ ಸರೋಜಾಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಪ್ರವೀಣ ಮತ್ತೆ ಅವನ್ ಗ್ಯಾಂಗ್ ಆಸ್ಪತ್ರೆಗೆ ಸೇರಿಸ್ತಾರೆ. ಉನ್ನಿ ಕೃಷ್ಣನ್ ಆಸ್ಪತ್ರೆಗೆ ಬಂದು ಪ್ರವೀಣಗೆ ಹೊಡೆದೇ ಬಿಡ್ತಾನೆ. ಸರೋಜಾಗೆ ಆಪರೇಷನ್ ಮಾಡೋ ಅಷ್ಟರಲ್ಲಿ ಉನ್ನಿ ಬಳಿ ಇದ್ದ ದುಡ್ಡೆಲ್ಲ ಖಾಲಿಯಾಗಿ ಸರೋಜ ಒಡವೆ ಅಡ ಇಟ್ಟು ದುಡ್ಡು ಕಟ್ತಾನೆ. ಕಡೆಗೆ ಸರೋಜನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಹೋಗ್ತಾರೆ. ಉನ್ನಿ ಸರೋಜಾಗೆ ಏನೇ ಬೇಕಿದ್ರು ನನ್ನೇ ಕೇಳು, ಬೇರೆ ಯಾವುದೇ ನಾಯಿನೂ ಕೇಳಬೇಡ ಅಂತಾನೆ. ಅಂದ್ರೆ ಉನ್ನಿಗೆ ಸರೋಜ ಅಂದ್ರೆ ತುಂಬಾ ಇಷ್ಟ. ಪ್ರವೀಣನಿಂದ ಹೀಗೆಲ್ಲ ಆಗಿದ್ಕೆ ಅವನಿಗೆ ಪ್ರವೀಣನ ಮೇಲೆ ಕೋಪ ಇರುತ್ತೆ. ಆದ್ರಿಂದ ಹೀಗೆಲ್ಲ ಮಾತಾಡ್ತಾ ಇರ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ಪ್ರವೀಣ ವಾಪಸ್ ಸ್ಕೂಲ್ಗೆ ಹೋಗ್ತಾನೆ. ಎಕ್ಸಾಮ್ಸ್ಗೆ ಇನ್ನೊಂದ್ ತಿಂಗಳು ಬಾಕಿ ಇರುತ್ತೆ. ಕನಗ ಹೋಗಿ ಪ್ರವೀಣನ ಜೊತೆ ಮಾತಾಡಿ ನನ್ಗೂ ನೀನಂದ್ರೆ ಇಷ್ಟ, ಆದ್ರೆ ನನ್ಗೆ ಪ್ಯಾಷನ್ ಇದೆ. ನೀನ್ ನೋಡಿದ್ರೆ ಎಕ್ಸಾಮ್ಸ್ ಬಗ್ಗೆ ಎಲ್ಲ ಕೇರೆ ಮಾಡಲ್ಲ, ನೀನು 12th ಕೂಡ ಪಾಸ್ ಆಗಲ್ಲ ಅನ್ಸುತ್ತೆ, ನಾನ್ ಹೇಗೆ ನಿನ್ನ ಲವ್ ಮಾಡ್ಲಿ ಅಂತಾಳೆ. ಅದಕ್ಕೆ ಡೇವಿಡ್ 12th ಪಾಸ್ ಆದ್ರೆ ಲವ್ ಮಾಡ್ತೀಯಾ, ಇಲ್ಲ ತಾನೆ, ಬಿಟ್ಟಾಕು ಅಂತ ಹೇಳಿ ಪ್ರವೀಣನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಕನಗ 12th ಪಾಸ್ ಆದ್ರೆ ಲವ್ ಮಾಡ್ತೀನಿ ಅಂತಾಳೆ. ಅದಕ್ಕೆ ಪ್ರವೀಣ ಕನಗಗೋಸ್ಕರ ಓದೋಕೆ ಶುರು ಮಾಡ್ತಾನೆ. ಅದ್ನೆಲ್ಲ ನೋಡಿ ಸರೋಜ ಮತ್ತೆ ಉನ್ನಿ ಖುಷಿ ಆಗ್ತಾರೆ. ಎಕ್ಸಾಮ್ ದಿನ ಕೂಡ ಬರುತ್ತೆ. ಪ್ರವೀಣ ಎಕ್ಸಾಮ್ಗೆ ಹೋಗೋ ಟೈಮಲ್ಲೇ ಸರೋಜಾಗೆ ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ಪ್ರವೀಣ ಸರೋಜನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ತಾನೆ. ಅಲ್ಲಿಗೆ ಉನ್ನಿ ಬರ್ತಾನೆ. ಸರೋಜಾಗೆ ಏನು ಆಗಿರಲ್ಲ, ಜಸ್ಟ್ ಗ್ಯಾಸ್ ಪ್ರಾಬ್ಲಮ್ ಅಂತ ಡಾಕ್ಟರ್ ಹೇಳ್ತಾರೆ. ಸರೋಜ ಉನ್ನಿಗೆ ಪ್ರವೀಣನ ಸ್ಕೂಲ್ಗೆ ಕರ್ಕೊಂಡು ಹೋಗಿ ಅಂತಾಳೆ. ಉನ್ನಿ ಪ್ರವೀಣನ ಕರ್ಕೊಂಡೋಗಿ ಸ್ಕೂಲ್ಗೆ ಡ್ರಾಪ್ ಮಾಡಿ ಆಲ್ ದಿ ಬೆಸ್ಟ್ ಹೇಳ್ತಾನೆ. ಪ್ರವೀಣ ಸ್ವಲ್ಪ ಲೇಟ್ ಆದ್ರೂ ಹೋಗಿ ಎಕ್ಸಾಮ್ ಬರೀತಾನೆ. ಎಲ್ಲ ಎಕ್ಸಾಮ್ ಮುಗಿಯುತ್ತೆ. ರಿಸಲ್ಟ್ ದಿನ ಬರುತ್ತೆ. ಸರೋಜ 4:15ಗೆ ಜ್ಯೂಸ್ ಮಾಡ್ಕೊಂಡ್ ಬರ್ತಾಳೆ. ಪ್ರವೀಣ ಈ ಸಲ ಜ್ಯೂಸ್ ಕುಡಿತಾನೆ. ಬೆಳಗ್ಗೆ ಸ್ಕೂಲ್ ಬಳಿಗೆ ರಿಸಲ್ಟ್ ಚೆಕ್ ಮಾಡೋಕೆ ಸರೋಜ ಪ್ರವೀಣನ ಕರ್ಕೊಂಡು ಉನ್ನಿ ಕೂಡ ಹೋಗ್ತಾನೆ. ನೋಡಿದ್ರೆ ಪ್ರವೀಣ ಸ್ಕೂಲ್ಗೆ 9th ರ್ಯಾಂಕ್ ಬಂದಿರ್ತಾನೆ. ಅದ್ನ ನೋಡಿ ಸರೋಜ ಮತ್ತೆ ಉನ್ನಿಗೆ ಖುಷಿ ಆಗುತ್ತೆ. ಎಲ್ಲ ಪ್ರವೀಣಗೆ ಕಂಗ್ರಾಟ್ಸ್ ಹೇಳ್ತಾ ಇದ್ರೆ ಉನ್ನಿಗೆ ಹೆಮ್ಮೆ ಆಗ್ತಾ ಇರುತ್ತೆ. ಆಮೇಲೆ ಪ್ರವೀಣ ಹೋಗಿ ಅವ್ನ್ ಫ್ರೆಂಡ್ಸ್ ಮೀಟ್ ಮಾಡ್ಕೊಂಡು ಕನಗನ ಭೇಟಿ ಆಗ್ತಾನೆ. ಕನಗ ಪ್ರವೀಣನ ಕೈ ಹಿಡ್ಕೊಂಡು ಪ್ರಪೋಸ್ ಮಾಡೋಕೆ ಹೋಗ್ತಾಳೆ. ಆದ್ರೆ ಪ್ರವೀಣ ಈ ಲವ್ ಎಲ್ಲ ಬೇಡ ಅಂತಾನೆ. ಯಾಕೆ ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಎಕ್ಸಾಮ್ ಇಂದಿನ ದಿನ ರಾತ್ರಿ ಉನ್ನಿ ಕುಡ್ಕೊಂಡು ಮನೆಗೆ ಬಂದಿರ್ತಾನೆ. ಅವಾಗ ಉನ್ನಿ ಪ್ರವೀಣನ ಎಷ್ಟಿಷ್ಟ ಪಡ್ತಾನೆ ಅಂತ ಹೇಳಿರ್ತಾನೆ. ಜೊತೆಗೆ ಎಕ್ಸಾಮ್ ಬಗ್ಗೆ ಟೆನ್ಷನ್ ಎಲ್ಲ ತಗೋಬೇಡ, ಏನೇ ಆದ್ರೂ ನೋಡ್ಕೊಳ್ಳೋಣ ಅಂದಿರ್ತಾನೆ. ಅಂದ್ರೆ ಪ್ರವೀಣ ಎಕ್ಸಾಮ್ ಪಾಸ್ ಆಗಿರೋದಕ್ಕೆ ಮಾತ್ರ ಕನಗ ಅವ್ನ ಲವ್ ಮಾಡ್ತಾ ಇರೋದು.
ಆದ್ರೆ ಅವನು ಫೇಲ್ ಆಗಿದ್ರು, ಅವನ ಜೊತೆ ಅವನ ತಂದೆ ತಾಯಿ ನಿಂತ್ಕೊಳ್ತಾ ಇದ್ರು. ಲವ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಎಲ್ಲ ಇರಬಾರ್ದು ಅಂತ ಹೇಳಿ ಪ್ರವೀಣ ಕನಗಯಿಂದ ದೂರ ಆಗ್ತಾನೆ. ಅವನ ತಂದೆ ತಾಯಿ ಜೊತೆ ಅವನ್ ಫೋಟೋ ಇರೋ ಬ್ಯಾನರ್ ಮುಂದೆ ನಿಂತ್ಕೊಂಡು ಫೋಟೋ ತಗೋತಾನೆ. ಪ್ರಿನ್ಸಿಪಲ್ ಕೂಡ ಪ್ರವೀಣನ ಬಗ್ಗೆ ಒಳ್ಳೆ ಮಾತಾಡ್ತಾರೆ. ಪ್ರವೀಣ ಹೋಗಿ ಪ್ರೇಕ್ಷಕ ಹತ್ರ ಸಾರಿ ಕೇಳ್ತಾನೆ. ಪ್ರಿಯಾ, ನವ್ಯ, ಸೋನಲ್ ಪ್ರವೀಣ್ ಹತ್ರ ಸಾರಿ ಕೇಳ್ತಾರೆ. ಈ ಕಡೆ ಬಬ್ಲು ಫೇಲ್ ಆಗೋಗಿರ್ತಾನೆ. ಅದಕ್ಕೆ ಅಳ್ತಾ ಕೂತಿರ್ತಾನೆ. ಎಲ್ರು ಬಬ್ಲುನ ಸಮಾಧಾನ ಮಾಡ್ತಾ ಇರ್ತಾರೆ. ಅಲ್ಲಿ ಸಿದ್ಧಾರ್ಥ್ ಗ್ಯಾಂಗ್ ಇರುತ್ತೆ. ಸಿದ್ಧಾರ್ಥ್ ಪ್ರವೀಣನ ನೋಡಿ ಸ್ಮೈಲ್ ಮಾಡ್ತಾನೆ. ಪ್ರವೀಣ ಕೂಡ ಸ್ಮೈಲ್ ಮಾಡ್ತಾನೆ. ಆಮೇಲೆ ಪ್ರವೀಣ ಅವನ ತಂದೆ ತಾಯಿ ಜೊತೆ ಅಲ್ಲಿಂದ ಮನೆಗೆ ಹೋಗ್ತಾನೆ. ಸರೋಜ ಪ್ರವೀಣಗೆ IAS ಓದ್ಬೇಕು ಅಂತಾಳೆ. ಪ್ರವೀಣ ಸರಿ ಅಂತಾನೆ. ಇಲ್ಲಿ ಪ್ರವೀಣ ಉನ್ನಿ ಹತ್ರ ಅವತ್ತು ಪ್ರೇಕ್ಷಕ ನಂಗೆ ಹೊಡೆಯೋದ್ನ ನೋಡಿ ಯಾಕಮ್ಮಂಗೆ ಹೇಳಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಉನ್ನಿ ನನ್ಗೆ ಆಂಡ್ರಿಯಾ ಕೂಡ ಅದೇ ರೀತಿ ಹೊಡೆದಿದ್ದು, ಅದಕ್ಕೆ ಏನು ಹೇಳಿಲ್ಲ ಅಂತ ಹೇಳ್ತಾನೆ. ಹಾಗೆ 3 ಜನ ಖುಷಿಯಿಂದ ಮನೆ ಕಡೆ ಹೋಗ್ತಾರೆ. ಇಲ್ಲಿಗೆ ಯೂತ್ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.